ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಸಮಾಜದಲ್ಲಿ ಉಂಟಾಗುವ ವಿವಿಧ ರೀತಿಯ ನ್ಯಾಯಾಂಗ ವ್ಯಾಜ್ಯಗಳನ್ನು ಶೀಘ್ರ ಹಾಗೂ ಸೌಹಾರ್ದಯುತವಾಗಿ ಇತ್ಯರ್ಥಗೊಳಿಸುವ ಮೂಲಕ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಾಣಕ್ಕೆ ಲೋಕ ಅದಾಲತ್ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಜೆಎಂಎಫ್ಸಿ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಲ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಸೋಮಗುದ್ದು ರಸ್ತೆಯಲ್ಲಿರುವ ನ್ಯಾಯಾಲಯ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಲೋಕ ಅದಾಲತ್ ಹಾಗೂ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ಹಾಗೂ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಬಿಆರ್ ಪುನೀತ್ ಮಾತನಾಡಿ ಲೋಕ ಅದಾಲತ್ನ ಮಹತ್ವ ಹಾಗೂ ಗ್ರಾಹಕರ ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಜಿಆರ್ ಅಶ್ವಥ್ ನಾಯಕ್, ಉಪಾಧ್ಯಕ್ಷ ಶ್ಯಾಮಲಾ, ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರಪ್ಪ, ಕುಮಾರಿ ಬಸವರಾಜೇಶ್ವರಿ, ಸಿದ್ದರಾಜು, ತಿಪ್ಪೇಸ್ವಾಮಿ, ನೇತ್ರಾವತಿ ಸೇರಿದಂತೆ ಅನೇಕ ವಕೀಲರು, ಕಕ್ಷಿದಾರರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ದಯವಿಟ್ಟು ನಿಮ್ಮ ಕೋರ್ಟ್ ಕೇಸ್ ಎಲ್ಲಿದೆ ಆ ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಿ ಅಂತ ನಾನು ಹೇಳಿ ಬಯಸ್ತೇನೆ. ಈಗ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಬಗ್ಗೆ ನಾವು ಸಾಹೇಬರಿಗೆ ಕೇಳ್ಕೊಂಡ್ವಿ. ಅದ್ರ ಬಗ್ಗೆ ಪುನೀತ್ ಸಾಹೇಬ್ರವರು ಮಾತಾಡ್ತಾರೆ. ಮಧ್ಯಸ್ಥಿಕೆ ಮತ್ತು ಲೋಕದ ಬಗ್ಗೆ ಶ್ರೀಮತಿ ಹೇಮಾ ಮೇಡಮ್ ಅವರು ಮಾತಾಡ್ತಾರೆ. ನಾನು ಏನು ಹೇಳಿ ಬಯಸ್ತೇನೆ ಅಂತ ಹೇಳಿದ್ರೆ, ತಮಗೀಗ ಸಹಜವಾಗಿ ಒಂದು ನ್ಯಾಯಾಲಯದ ವಿರುದ್ಧ ಆಗಲಿ ನ್ಯಾಯಾಲಯದ ಒಂದು ಏನು ನೋವಿರುತ್ತೆ ಅಂತ ಹೇಳಿದ್ರೆ ಲೇಟ್ ಆಗುತ್ತೆ ಕೇಸ್ ಕೋರ್ಟಲ್ಲಿ ಅಂತ ಹೇಳಿ, ಹೌದಾ? ನಾವು ನ್ಯಾಯಾಧೀಶರಾಗಿ ಮುಕ್ತವಾಗಿ ಇದ್ರ ಬಗ್ಗೆ ಮಾತಾಡಬೇಕು ಗೊತ್ತಿಲ್ಲ, ಬಟ್ ನಾನು ಮಾತಾಡ್ತಿದ್ದೆ, ಹೌದಾ? ನಮ್ಮ ದೇಶದ ಅಷ್ಟು ಜನ ಕೃಷಿ ಅವಲಂಬಿತವಾಗಿ ಜೀವನ ನಡೆಸ್ತಾರೆ. ಆದರೆ ಒಂದು ಬೇಸರವಾದ ಸಂಗತಿ ಏನಂದ್ರೆ, ನಮ್ಮ ದೇಶದ ಒಟ್ಟಾರೆ ಆರ್ಥಿಕತೆಯಲ್ಲಿ ಕೃಷಿಯಿಂದ ಬರೋ ಆದಾಯ ಕೇವಲ 18% ಮಾತ್ರ. ಅಂದರೆ ನಮ್ಮ ರೈತರು ಹೆಚ್ಚು ಶ್ರಮ ಪಡ್ತಿದ್ದಾರೆ, ಆದರೆ ಆ ಶ್ರಮಕ್ಕೆ ತಕ್ಕಂತೆ ಆದಾಯ ಅವರಿಗೆ ಸಿಗ್ತಿಲ್ಲ. ಇದು ಯಾಕೀಗಾಗ್ತಿದೆ? ಇದಕ್ಕೆ ಕಾರಣ ಏನು ಅಂತ ಹುಡುಕಿದಾಗ ರೈತರಿಗೆ ತಮಗಿರುವಂಥ ಹಕ್ಕುಗಳ ಬಗ್ಗೆ ಅರಿವು ಇಲ್ಲ. ಈ ಒಂದು ಅರಿವು ಮೂಡಿಸ್ಬೇಕಂತಲೇ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಚಳ್ಳಕೆರೆ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಏನು ಈ ಕಾರ್ಯಕ್ರಮ ಅಂದರೆ ವಿಶ್ವ ಗ್ರಾಹಕ ಹಕ್ಕುಗಳ ದಿನಾಚರಣೆ. ಈಗ ಒಬ್ಬ ರೈತ ಬೆಳೆ ಬೆಳಿಬೇಕು ಅಂತಂದರೆ ಸುಮಾರು ವಸ್ತುಗಳನ್ನ ಕೊಂಡ್ಕೊತಾನೆ. ಬಿತ್ತನೆ ಬೀಜ ಕೊಂಡ್ಕೊತಾನೆ, ಕೀಟನಾಶಕಗಳು ಕೊಂಡ್ಕೊತಾರೆ, ರಸಗೊಬ್ಬರ ಕೊಂಡ್ಕೊತಾರೆ, ಪೈಪ್ಸು, ಸ್ಪ್ರಿಂಕ್ಲರ್, ಜೆಟ್ಟು ಪ್ರಾಡಕ್ಟ್ಸ್ನ ಕೊಂಡ್ಕೊತಾನೆ. ಯಾವುದೇ ಒಬ್ಬ ವ್ಯಕ್ತಿ ದುಡ್ಡನ್ನು ಕೊಟ್ಟು ವಸ್ತುನ ಕೊಂಡ್ಕೊಂಡ್ರೆ ಅವನು ಗ್ರಾಹಕನಾಗ್ತಾನೆ. ಆ ಗ್ರಾಹಕನಿಗೆ ಇರ್ತವೆ ಆ ಹಕ್ಕುಗಳನ್ನ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತಲೇ ಈ ಒಂದು ದಿನಾಚರಣೆನ ಸೆಲೆಬ್ರೇಟ್ ಮಾಡ್ತಿರೋದು ನಾವು. ಏನು ಸಾಹೇಬ್ರಂಗಂದ್ರೆ ಏನು ಹಕ್ಕುಗಳಿದೆ ನಮಗೆ ಅಂತಂದರೆ, ಮೊದಲನೇದಾಗಿ ಸುರಕ್ಷತೆ ಹಕ್ಕು. ಏನಿದು ಸುರಕ್ಷತೆ ಹಕ್ಕು ಅಂದರೆ, ಈಗ ಏನೋ ಒಂದು ಔಷಧಿ ಇರುತ್ತೆ, ಅಲರ್ಜಿ ಆಗಿರುತ್ತೆ, ಆ ಔಷಧಿ ತೊಗೊಂಡು ಅಲರ್ಜಿ ಹೆಚ್ಚಾದರೆ ನೀವು ತೊಗೊಂಡು ಏನು ಪ್ರಯೋಜನ ಇಲ್ಲ. ನಿಮ್ಮ ಬೆಳೆಗೆ ಏನೋ ಒಂದು ಹುಳು ಬಿದ್ದಿರುತ್ತೆ, ಅದನ್ನು ನಾವು ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಕೀಟನಾಶಕ ತೊಗೊಂಡಿರ್ತಾರೆ. ಅದನ್ನು ಹಾಕಿದ ತಕ್ಷಣ ಹುಳು ಇನ್ನೂ ಜಾಸ್ತಿಯಾಗಿ ಬೆಳೆ ನಾಶ ಆಯ್ತಂದರೆ ನಿಮ್ಗೇನು ಪರಿಹಾರ ಸಿಗುತ್ತೆ? ಹಾಗೆ ಹಾನಿಕಾರಕ ವಸ್ತುಗಳ ವಿರುದ್ಧವಾಗಿ ನಿಮ್ಗಿರುವಂಥ ಹಕ್ಕೆ ಈ ಸುರಕ್ಷತೆ ಹಕ್ಕು. ಇದು ಪ್ರತಿಯೊಬ್ಬ ಗ್ರಾಹಕನಿಗೂ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಹಕ್ಕು ಏನಂದರೆ ಮಾಹಿತಿಯ ಹಕ್ಕು. ನೀವು ಏನೇ ವಸ್ತುನ ಕೊಂಡ್ಕೊಬೇಕಾದ್ರೆ ಅದರಲ್ಲಿ ಇರುವಂಥ MRP, ಅದು ಯಾವಾಗ ಉತ್ಪಾದನೆ ಆಯಿತು, ಯಾವ ಕಂಪ್ನಿ ಅದನ್ನು ತಯಾರಿಸಿತು, ಅದು ಕಂಪ್ನಿ ಅಸ್ತಿತ್ವದಲ್ಲಿ ಇದೆಯೋ ಇಲ್ವೋ, ಅದು ಎಲ್ಲಿದೆ, ಮತ್ತು ಆ ಪ್ರಾಡಕ್ಟ್ನ ಆ ಒಂದು ವಸ್ತುನ ಉತ್ಪಾದನೆ ಮಾಡೋಕ್ಕೆ ಏನೇನು ಹಾಕಿದ್ದಾರೆ ಅದರಲ್ಲಿ ಅದನ್ನು ತಿಳ್ಕೊಳ್ಳುವಂಥ ಹಕ್ಕು ನಿಮ್ಗಿರುತ್ತೆ. ನನಗೆ ಹೊಲದ ವಿಷಯದಲ್ಲೆಲ್ಲ ಸುಮಾರಾಗಿ ಒಂದು CC ಕೇಸ್, OS ಕೇಸ್ ಇದ್ರೆ 4 ಕ್ರಿಮಿನಲ್ ಕೇಸ್ ಆಗ್ತಿದೆ. ಸೊ ಇದು ವ್ಯಾಜ್ಯಗಳ ಉದ್ಭವಕ್ಕೂ ನಿಮಗೆ ಕಾರಣ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರು ಈ ಮಾರ್ಗಗಳು ಏನಿದೆಯಲ್ಲ ಅದನ್ನು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಈಗ ನಾವು ಏನೇ ಹೇಳಿದ್ರು ನೀವು ಮೇ ಬಿ ಮರೀತೀರಾ ಅನ್ನೋದನ್ನ ಮಾತುಗಳನ್ನೋದು ಗಾಳಿ ಮುಖಾಂತರ ಬರುತ್ತೆ. ಸೊ ನೀವು ಮರಿಬಾರ್ದು ಅನ್ನೋದಕ್ಕೋಸ್ಕರನೇ ಈ ಸೆಲ್ಫಿ ಸ್ಟ್ಯಾಂಡ್ ಹಾಕ್ಸಿದೀವಿ. ಅಲ್ಲಿ ಕೆಳಗಡೆ ನೀವು ನೋಡ್ಬೋದು, ಅಲ್ಲಿ ಮಧ್ಯಸ್ಥಿಕೆ ಆಗಿರ್ಬೋದು, ಮೀಡಿಯೇಷನ್ ಆಗಿರ್ಬೋದು, ನಿಮಗೆ ಏನೇನು ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ, ಏನೇನು ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆನೂ ಅಲ್ಲಿ ಬರ್ದಿದ್ದೀವಿ. ಮತ್ತು ಲೋಕದಲ್ಲದಲ್ಲಿ ನೀವು ನ್ಯಾಯ ತೀರ್ಮಾನ ಮಾಡ್ಕೊಳ್ಳೋದ್ರಿಂದ ನೀವು ನ್ಯಾಯದ ಶುಲ್ಕ ಏನು ಪಾವತಿಸ್ತಿರ್ತೀರಲ್ಲ ಅದನ್ನು ವಾಪಸ್ ಪಡೆಯೋ ಅವಕಾಶನೂ ನಿಮಗೆ ಇರುತ್ತೆ. ಅದರಿಂದ ಪ್ರತಿಯೊಬ್ಬರು ತಮ್ಮ ವ್ಯಾಜ್ಯಗಳನ್ನು ಸುಲಭ ಮಾರ್ಗದಲ್ಲಿ ಬಗೆಹರಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸೆಲ್ಫಿ ಸ್ಟ್ಯಾಂಡ್ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನಗುನ ಚೆಲ್ಲಿ ನೀವು ಫೋಟೋ ತಗೊಂಡು ಹೋಗ್ಬೇಕು ಅಂತ ಕೇಳ್ತೀನಿ. ಹಾಗೆ ನೀವು
ನೀವು ಯಶಸ್ವಿ ಆದ್ರಿ ಅಂತ ನಿಮ್ಗೆ ಭಾವನೆ ಬಂದಾಗ ನೀವು ಅದನ್ನ ನಿಮ್ಮ ಊರ್ನ ಎಲ್ಲರಿಗೂ ತಿಳಿಸಿದಾಗ ವ್ಯಾಜ್ಯಗಳು ಬೇಗ ಇತ್ಯರ್ಥನೂ ಆಗುತ್ತೆ, ಮತ್ತೆ ಎಲ್ಲರಿಗೂ ಸ್ನೇಹಿತ ಜೀವನವನ್ನು ಮಾಡ್ಬೋದು ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು.